Hello, my dear Karnataka Farmer champions. Welcome back to KPC classes. So, in this video, we are going to discuss about the exam pattern and the syllabus of drug inspector examination. Yes, ಇವಾಗ ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ ಅಲ್ಲಿ ರಿಗಾರ್ಡಿಂಗ್ ಡ್ರಗ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ವಿತ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬರೋದಿದೆ ಅಂತ. ಅಂಡ್ ಕಮೆಂಟ್ಸ್ ಬಹಳ ಜನ ಕೇಳ್ತಾ ಇದ್ದೀರಾ ಸರ್, ಸಿಲೆಬಸ್ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಅಪ್ಕಮಿಂಗ್ ಬರ್ತಕ್ಕಂಥ ಡ್ರಗ್ ಇನ್ಸ್ಪೆಕ್ಟರ್ ಅಲ್ಲಿ ಅಂಡ್ ಪ್ರೀವಿಯಸ್ ಯಾವ ರೀತಿ ಇತ್ತು ಪ್ಯಾಟರ್ನ್ ಎಲ್ಲ ಪ್ರತಿಯೊಂದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ, ನಿಮ್ಗೊಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಪ್ರೀವಿಯಸ್ ಪ್ಯಾಟರ್ನ್ ಯಾವ ರೀತಿ ಇತ್ತು ಅಂಡ್ ಅಪ್ಕಮಿಂಗ್ ಬರ್ತಕ್ಕಂಥ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಸಿಲೆಬಸ್ ಯಾವ ರೀತಿ ಇರುತ್ತೆ, ಸೊ ಪ್ರತಿಯೊಂದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಸ್, ಇವಾಗ ಪ್ರೀವಿಯಸ್ ಡ್ರಗ್ ಇನ್ಸ್ಪೆಕ್ಟರ್ 2018 ನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. 2018. ಓಕೆ, ಸೊ 2018 ಆಸ್ ಪರ್ 2000 ನೋಟಿಫಿಕೇಶನ್ ನೋಡೋದಾದ್ರೆ, ಓಕೆ, ಸೊ ಅಲ್ಲಿ ಪ್ಯಾಟರ್ನ್ ಬಂದ್ಬಿಟ್ಟು, ಸೊ ಇಟ್ ಕನ್ಸಿಸ್ಟ್ ಆಫ್ ಟೂ ಪೇಪರ್ಸ್. ಓಕೆ, ಇಟ್ ಕನ್ಸಿಸ್ಟ್ ಆಫ್ ಟೂ ಪೇಪರ್ಸ್. ಫಸ್ಟ್ ಪೇಪರ್ ಈಸ್ ನಾನ್ ಫಾರ್ಮಾ, ಮೀನ್ಸ್ ಜನರಲ್ ನಾಲೆಜ್ ಸಿಲೆಬಸ್, ಕಂಪ್ಲೀಟ್ಲಿ ಜನರಲ್ ನಾಲೆಜ್ ಪೇಪರ್ ಬೇಸ್ ಬಿತ್ತು. ಜನರಲ್ ನಾಲೆಜ್. ಓಕೆ, ಸೊ ಜನರಲ್ ನಾಲೆಜ್ 100 questions. 100 questions. Each questions carry 2 marks. Each questions carry 2 marks. Okay, means total 200 marks. Total 200 marks. It consists of two papers. The first paper is general knowledge paper. It consists of 100 questions. Each questions carry 2 marks, means 200 marks. And second paper is pharma syllabus, technical subject. Pharma syllabus. Okay. ಸೊ ಕಂಪ್ಲೀಟ್ ನಮ್ದು ಇವಾಗ ಫಾರ್ಮಸಿ ಸಿಲೆಬಸ್ ಇದೆ, ಸೊ ಆ ಪ್ಯಾಟರ್ನ್ ಮೇಲೆ ಇತ್ತು. ಇಟ್ ಕನ್ಸಿಸ್ಟ್ ಆಫ್ 100 ಕ್ವಶನ್ಸ್. ಈಚ್ ಕ್ವಶನ್ಸ್ ಕ್ಯಾರಿ 2 marks, ಮೀನ್ಸ್ 200 marks. 200 marks ಮೀನ್ಸ್ ಟೋಟಲ್ ಬಂದ್ಬಿಟ್ಟು 400 marks. ಟೋಟಲ್ 400 marks ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು. ದಿಸ್ ಇಸ್ 2018 ಪ್ಯಾಟರ್ನ್ ಹೇಳ್ತಿರೋದು. ಓಕೆ, ಸೊ 2018 ನಲ್ಲಿ ಸೊ ಎರಡು ಪೇಪರ್ ಇತ್ತು. ಫಸ್ಟ್ ಇಸ್ ಜನರಲ್ ನಾಲೆಜ್ ಪೇಪರ್ 200 marks, ಫಾರ್ಮಾ ಪೇಪರ್ 200 marks, ಮೀನ್ಸ್ ಟೋಟಲ್ 400 marks. ಓಕೆ, ಸೊ ಇದು ಬೇಸ್ ಆನ್ 400 marks. ಇದರಲ್ಲಿ ಯಾರ್ದೆಲ್ಲ ಹೈಯೆಸ್ಟ್ ಸ್ಕೋರ್ ಇತ್ತು, ಸೊ ಅವ್ರಿಗೆ 1/3, 1:3 ರೇಷಿಯೋ, ಮೀನ್ಸ್ ಫಾರ್ ಒನ್ ಪೋಸ್ಟ್ 3 candidates ಗೆ ಇಂಟರ್ವ್ಯೂ ನ ಕಾಲ್ಫಾರ್ಮ್ ಮಾಡ್ಕೊಂಡಿದ್ರು. ಓಕೆ, ಸೊ ಇಂಟರ್ವ್ಯೂ ಮಾರ್ಕ್ಸ್ ಬಂದ್ಬಿಟ್ಟು 2018 ಅಲ್ಲಿ ಇಂಟರ್ವ್ಯೂ ಮಾರ್ಕ್ಸ್ ಬಂದ್ಬಿಟ್ಟು 50 marks ಗೆ ಕಂಡಕ್ಟ್ ಮಾಡಿದ್ರು. 50 marks. 50 marks. ಓಕೆ, ಸೊ ಟೋಟಲ್ ಎಷ್ಟಾಯ್ತು? 400 ಪ್ಲಸ್ 50 marks. ಟೋಟಲ್ 450 marks. ಓಕೆ, ಸೊ ಔಟ್ ಆಫ್ ದಿಸ್ 450 ಯಾರ್ದು ಹೈಯೆಸ್ಟ್ ಸ್ಕೋರ್ ಇತ್ತು 83 ಪೋಸ್ಟ್ ಗೆ ಸೆಲೆಕ್ಷನ್ ಮಾಡ್ಕೊಂಡಿದ್ರು. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಟೋಟಲ್ ಎರಡು ಸಿಲೆಬಸ್, ಒನ್ ಜನರಲ್ ನಾಲೆಜ್ ಸಿಲೆಬಸ್ ಅಂಡ್ ಒನ್ ಇಸ್ ಫಾರ್ಮಸಿ ಸಿಲೆಬಸ್. ಜನರಲ್ ನಾಲೆಜ್ ಸಿಲೆಬಸ್ 100 questions 200 marks ಅಂಡ್ ಫಾರ್ಮಸಿ ಸಿಲೆಬಸ್ 100 questions 200 marks. ಟೋಟಲ್ 400 marks. ಇದರಲ್ಲಿ ಯಾರ್ದು ಹೈಯೆಸ್ಟ್ ಸ್ಕೋರ್ ಇತ್ತು 1:3 ಅಲ್ಲಿ ಇಂಟರ್ವ್ಯೂ ಕಾಲ್ಫಾರ್ಮ್ ಆಗಿತ್ತು. ಓಕೆ, ಸೊ ಆ ಇಂಟರ್ವ್ಯೂ ಇಟ್ಸ್ 50 marks. ಓಕೆ, ಸೊ ಇಂಟರ್ವ್ಯೂದಲ್ಲಿ 50 marks ಇತ್ತು. ಸೊ ಔಟ್ ಆಫ್ ಟೋಟಲ್ 450 ನಲ್ಲಿ ಯಾರ್ದು ಹೈಯೆಸ್ಟ್ ಸ್ಕೋರ್ ಇತ್ತು ಅವರಿಗೆ ಫೈನಲಿಸ್ಟ್ ಸೆಲೆಕ್ಷನ್ ಆಗಿತ್ತು. ಓಕೆ, ಸೊ ದಿಸ್ ಇಸ್ ಅಬೌಟ್ 2018 ಎಕ್ಸಾಮ್ ಪ್ಯಾಟರ್ನ್. ಓಕೆ, ಸೊ ಎಸ್, ಇವಾಗೆಲ್ಲ ನಿಮ್ಗೆ ಡೌಟ್ ಇರ್ಬೋದು, ಸರ್ ಇದೇ ರೀತಿ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ 2026 ಇವಾಗ ಏನ್ ನೋಟಿಫಿಕೇಶನ್ ಬರುತ್ತೆ ಅದೇ ಕಂಟಿನ್ಯೂ ಆಗುತ್ತಾ? ನೋ, ರೂಲ್ಸ್ ಚೇಂಜ್ ಆಗಿದೆ. ಸರ್ ಏನ್ ಚೇಂಜ್ ಆಗಿದೆ ರೂಲ್ಸ್ ನೋಡೋಣ. ಓಕೆ, ಎಸ್, ಆಸ್ ಯು ಕ್ಯಾನ್ ಸಿ ಹಿಯರ್, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೀನ್ಸ್ ಡೇಟ್ ನೋಡಬಹುದು ನೀವು, 24/8/2022 ನಲ್ಲಿ ಕೆಪಿಎಸ್ಸಿ ಕಡೆಯಿಂದ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಆಯ್ತು. ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ? ತಿದ್ದುಪಡಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಓಕೆ, ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ? ಆಯೋಗದ ಅಧಿಸೂಚನೆ ಸಂಖ್ಯೆ ದಿನಾಂಕ 18/3/2022 ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ವಿವಿಧ ಗ್ರೂಪ್ ಬಿ ವೃಂದದ ಹುದ್ದೆಗಳನ್ನು ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನಿಯಮಗಳ 2021 ಅನ್ವಯ ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ಕಾರವು ದಿನಾಂಕ 31/3/2022 ಕರ್ನಾಟಕ ಸೇವಾ ನಾಯಕ ನಿಯಮಗಳ ತಿದ್ದುಪಡಿ ಅಧಿಸೂಚನೆಯನ್ನು ಜಾರಿ ಮಾಡಿದ್ದು, ಅದರಲ್ಲಿ ನಿಯಮ 5ರಲ್ಲಿ ಗ್ರೂಪ್ ಸಿ ವೃಂದದ ಜೊತೆಗೆ ಗ್ರೂಪ್ ಬಿ. ಓಕೆ, ಸೊ ನಮ್ ಡ್ರಗ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಇದು ಗ್ರೂಪ್ ಬಿ ನಲ್ಲಿ ಬರುತ್ತೆ. ಓಕೆ, ಗ್ರೂಪ್ ಬಿ ನಲ್ಲಿ ಬರುತ್ತೆ. ಸೊ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಸಂದರ್ಶನವನ್ನು ಕೈ ಬಿಡಲಾಗಿದೆ. ಮೀನ್ಸ್ ಇಂಟರ್ವ್ಯೂನ ರಿಮೂವ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಟೈಮ್ ಬರ್ತಕ್ಕಂತಹ ಡ್ರಗ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಅಲ್ಲಿ ಇಂಟರ್ವ್ಯೂ ಮಾರ್ಕ್ಸ್ ನಿಮಗೆ ಕನ್ಸಿಡರ್ ಆಗೋದಿಲ್ಲ, ಇಂಟರ್ವ್ಯೂ ಇರೋದೇ ಇಲ್ಲ. ಓಕೆ, ಗ್ರೂಪ್ ಬಿ ಒಂದರದ ಹುದ್ದೆಗಳಿಗೆ ಸಂದರ್ಶನವನ್ನು ಕೈಬಿಡಲಾಗಿದೆ. ಓಕೆ, ಹಾಗೂ ನಿಯಮ 6ರಲ್ಲಿನ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿ ಪತ್ರಿಕೆಯ ಗರಿಷ್ಠ ಅಂಕಗಳನ್ನು 300 ಎಂದು ನಿಗದಿಪಡಿಸಲಾಗಿದ್ದು,
ನಿಗದಿಪಡಿಸಿದ್ದು. ಈ ತಿದ್ದುಪಡಿ ನಿಯಮಗಳ ಅಧಿಸೂಚನೆಗಳನ್ನು ಹೊರಡಿಸಿ ಪರೀಕ್ಷಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ ಎಲ್ಲಾ ನೇಮಕಾತಿಗಳಿಗೆ ಅನ್ವಯವಾಗತಕ್ಕದ್ದು ಎಂದು ತಿಳಿಸಲಾಗಿದೆ. ಓಕೆ, ಸೊ ಪ್ರೀವಿಯಸ್ ಪ್ಯಾಟರ್ನ್ ಯಾವ ರೀತಿ ಇತ್ತು? 2 ಪೇಪರ್ಸ್, ಈಚ್ ಕ್ಯಾರಿ 200 ಮಾರ್ಕ್ಸ್, 400 ಮಾರ್ಕ್ಸ್ ಇತ್ತು. ಬಟ್ ಇವಾಗ ಬರ್ತಕ್ಕಂತಹ ನೋಟಿಫಿಕೇಶನ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ಇಂಟರ್ವ್ಯೂ ಮಾರ್ಕ್ಸ್ ಇರೋದಿಲ್ಲ. ಎಸ್, 2 ಪೇಪರ್ಸ್ ಇರುತ್ತೆ. ಬಟ್ ನೀವು ನೋಡ್ಬೋದು, ಎಸ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಇವಾಗಿನ ಪ್ರಸ್ತುತ ಮಾಡಲಾದ ತಿದ್ದುಪಡಿ ಸ್ಪರ್ಧಾತ್ಮಕ ಪರೀಕ್ಷೆಯು ತಲಾ 300 ಅಂಕಗಳ 2 ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು. ಮೀನ್ಸ್ 2 ಪೇಪರ್ಸ್, ಎಸ್ ಸೇಮ್ 2 ಪೇಪರ್ಸ್ ಇರುತ್ತೆ. ಸೇಮ್ 2 ಪೇಪರ್ಸ್. ಫಸ್ಟ್ ಈಸ್ ಜನರಲ್ ನಾಲೆಜ್ ಪೇಪರ್, but it carries and it contains 100 questions. Each questions carry 3 marks, means 300 marks. 300 marks. And second paper, pharmacy. It also contains 100 questions. Each carry 3 marks, contains 300 marks. Okay, so total marks is 600. ಪ್ರೀವಿಯಸ್ 2018 ಅಲ್ಲಿ ಯಾವ ರೀತಿ ಇತ್ತು? ಟೋಟಲ್ 400 ಮಾರ್ಕ್ಸ್ ಇತ್ತು, ಪ್ಲಸ್ 50 ಇಂಟರ್ವ್ಯೂ ಇತ್ತು. ಬಟ್ ಇವಾಗ ಬರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಇಂಟರ್ವ್ಯೂ ಕನ್ಸಿಡರ್ ಆಗೋದಿಲ್ಲ, ಇಂಟರ್ವ್ಯೂ ಮಾರ್ಕ್ಸ್ ಇರೋದಿಲ್ಲ. ಅಂಡ್ ಕಂಪ್ಲೀಟ್ಲಿ ನಿಮಗೆ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಜಿಕೆ 300 ಮಾರ್ಕ್ಸ್ ಅಂಡ್ ಫಾರ್ಮಸಿ 300 ಮಾರ್ಕ್ಸ್. ಅವ್ರು ಈ ರೀತಿನೂ ಕೊಡ್ಬೋದು. 150 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್, 300 ಮಾರ್ಕ್ಸ್. ಅಂಡ್ ಫಾರ್ಮಸಿ ಈಚ್ ಪೇಪರ್ ಕನ್ಸಿಸ್ಟ್ ಆಫ್ 150 ಕ್ವಶನ್ಸ್, ಈಚ್ ಕ್ಯಾರಿ 2 ಮಾರ್ಕ್ಸ್, 300 ಮಾರ್ಕ್ಸ್. ಓಕೆ, ಅಂಡ್ ನೆಗೆಟಿವ್ ಕೂಡ ಸೇಮ್ ಇದೆ. ಅಂಡ್ ಈಚ್ ಕ್ವಶನ್ಸ್ wrong answer, it is deducted by 1/4. ಓಕೆ, ನೆಗೆಟಿವ್ ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ಲಾಸ್ಟ್ ಟೈಮ್ ಪ್ರೀವಿಯಸ್ 2018 ಅಲ್ಲಿ ಕೂಡ ಇತ್ತು. ಅಂಡ್ ಅದೇ ಸಿಸ್ಟಮ್ ಕ್ಯಾರಿ ಆನ್ ಆಗುತ್ತೆ. ಓಕೆ, ಸೊ ಮೀನ್ಸ್ 1 ಕ್ವಶನ್ ಕರೆಕ್ಟ್ ಆದ್ರೆ, ಇನ್ ಕೇಸ್ 2 ಮಾರ್ಕ್ಸ್ ಇತ್ತು ಅಂದ್ರೆ, ನೆಗೆಟಿವ್ ಆಯ್ತು ಅಂದ್ರೆ 0.5 ಮಾರ್ಕ್ಸ್ ನಿಮ್ದು ಡಿಡಕ್ಷನ್ ಆಗ್ತಾ ಇತ್ತು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಎಕ್ಸಾಮ್ ಪ್ಯಾಟರ್ನ್. ದಿಸ್ ಇಸ್ ಅಬೌಟ್ ಎಕ್ಸಾಮ್ ಪ್ಯಾಟರ್ನ್ ಫಾರ್ ಡ್ರಗ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್. ಓಕೆ, ಅಂಡ್ ಸಿಲೆಬಸ್ ನೋಡ್ತಾ ಹೋಗೋಣ. ಸೊ ಸಿಲೆಬಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ಎಸ್, this is about pharmacy syllabus for written test for selecting drug inspector examination. Okay, so ಇದು 2018 ನಲ್ಲಿ ಕಾಲ್ಫಾರ್ಮ್ ಆದಾಗ ಡ್ರಗ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ಗೆ ಕೊಟ್ಟಿರ್ತಕ್ಕಂಥ ಫಾರ್ಮಸಿ ಸಿಲೆಬಸ್. ಆಸ್ ಯು ಕ್ಯಾನ್ ಸಿ ಹಿಯರ್, ಸ್ಟಡಿ ಆಫ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಫಾರ್ಮಕೋಪಿಯಾ, ಬ್ರಿಟಿಷ್ ಫಾರ್ಮಕೋಪಿಯಾ, ಯುನೈಟೆಡ್ ಸ್ಟೇಟ್ ಫಾರ್ಮಕೋಪಿಯಾ, ಯುರೋಪಿಯನ್ ಫಾರ್ಮಕೋಪಿಯಾ ಅಂಡ್ ಇಂಡಿಯನ್ ನ್ಯಾಷನಲ್ ಫಾರ್ಮುಲರಿ. ಓಕೆ, ಸೊ ಇವು ಪ್ರತಿಯೊಂದು ನಿಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಫಾರ್ಮಾಸ್ಯೂಟಿಕಲ್ ಜೂರಿಸ್ಪ್ರುಡೆನ್ಸ್ ಬುಕ್ ಅಲ್ಲಿ ಸಿಗುತ್ತೆ. ಓಕೆ, ಫಾರ್ಮಾಸ್ಯೂಟಿಕಲ್ ಜೂರಿಸ್ಪ್ರುಡೆನ್ಸ್. ಅಂಡ್ ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಡೋಸೇಜ್ ಫಾರ್ಮ್, ಪ್ರಿಸ್ಕ್ರಿಪ್ಷನ್, ಪೋಸೋಲಜಿ. ಓಕೆ, ದಿಸ್ ಇಸ್ ಅಬೌಟ್ ಫಾರ್ಮಾಸ್ಯೂಟಿಕ್ ಸಬ್ಜೆಕ್ಟ್. ಸ್ಟಡಿ ಆಫ್ ಸರ್ಜಿಕಲ್ ಏಡ್ಸ್, ಪೌಡರ್ಸ್, ಗ್ರಾನ್ಯೂಲ್ಸ್, monophasic dosage form, biphasic dosage form. Okay, this is also syllabus of pharmaceutics. Next, general method of preparation of medicinal gases and gastrointestinal agents, dermatological preparation. Okay, so ಇದು ಕೂಡ ನಿಮಗೆ ಇನ್ಆರ್ಗಾನಿಕ್ ನಲ್ಲಿ ಬರುತ್ತೆ. Next, study of physical properties of drug molecules, rheology. This is about physical pharmaceutics subject. Next, classification of microbes. This is about microbiology. Study of sterilization, disinfection, genetic engineering, fermentation and microbiological assay. Okay, ಇದು ಕೂಡ ನಿಮಗೆ ಮೈಕ್ರೋಬಯಾಲಜಿ ಅಂಡ್ ಬಯೋಟೆಕ್ನಾಲಜಿ ನಲ್ಲಿ ಬರುತ್ತೆ. ಬಯೋಟೆಕ್ನಾಲಜಿ. ನೆಕ್ಸ್ಟ್, ಸ್ಟಡಿ ಆನ್ ಬಯೋಎನರ್ಜೆಟಿಕ್ಸ್, ಎಂಜೈಮ್ಸ್, ಕೋಎಂಜೈಮ್ಸ್, ನ್ಯೂಕ್ಲಿಯೋಟೈಡ್ಸ್ ಅಂಡ್ ನ್ಯೂಕ್ಲಿಕ್ ಆಸಿಡ್. ದಿಸ್ ಇಸ್ ಅಬೌಟ್ ಬಯೋಕೆಮಿಸ್ಟ್ರಿ ಸಿಲೆಬಸ್. Biochemistry. A brief study on stereochemistry, chemistry of biomolecules of pharmaceutical importance. Okay, so this is about organic and medicinal chemistry. Next, principle of drug design. Okay, ಇದು ನಿಮಗೆ ಫಾರ್ಮಕೋಲಜಿ ಮತ್ತೆ ರೆಗ್ಯುಲೇಟರಿ ಸೈನ್ಸ್ ನಲ್ಲಿ ಬರುತ್ತೆ. ಫಾರ್ಮಕೋಲಜಿ ಅಂಡ್ ರೆಗ್ಯುಲೇಟರಿ ಸೈನ್ಸ್. A brief view on drug and pharmaceutical industry. Okay, ಇದು ಕೂಡ ನಿಮಗೆ ಫಾರ್ಮಾಸ್ಯೂಟಿಕ್ಸ್ ನಲ್ಲಿ ಬರುತ್ತೆ. ಇಂಡಸ್ಟ್ರಿಯಲ್ ಫಾರ್ಮಸಿ ಸ್ಪೆಸಿಫಿಕಲಿ. A study of the following acts: Pharmacy Act, Drug and Cosmetic Act, rules and NDPS Act, Drug Price Control Order, and Drug and Magic Remedies Act, Indian Patent Act. Okay, so this is all about comes under pharmaceutical jurisprudence ನಲ್ಲಿ ಬರುತ್ತೆ ನಿಮಗೆ. Okay, pharmaceutical jurisprudence. Next, brief study various prescription and non-prescription products available in the market. Okay, ಇದು ಕೂಡ ನಿಮಗೆ pharmaceutics syllabus ನಲ್ಲಿ ಬರುತ್ತೆ. Study of fluid flow, heat transfer, size reduction, mixing, crystallization. ಇದು ಫಾರ್ಮಾಸ್ಯೂಟಿಕಲ್ ಇಂಜಿನಿಯರಿಂಗ್ ಸಿಲೆಬಸ್ ನಲ್ಲಿ ಬರುತ್ತೆ ನಿಮಗೆ. ಫಾರ್ಮಾಸ್ಯೂಟಿಕಲ್ ಇಂಜಿನಿಯರಿಂಗ್. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ, ಸ್ಟಡಿ ಆಫ್ ಜನರಲ್ ಫಾರ್ಮಕಾಲಜಿ ಆಫ್ ರೂಟ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, ಬಯೋ ಟ್ರಾನ್ಸ್ಫಾರ್ಮೇಶನ್, ಎಕ್ಸ್ಕ್ರೀಷನ್, ಮೆಕಾನಿಸಮ್ ಆಫ್ ಡ್ರಗ್ ಆಕ್ಷನ್, ಡ್ರಗ್ ಟಾಕ್ಸಿಟಿ,
preclinical and clinical evaluation. Okay, so this is about general pharmacology syllabus. General pharmacology. Yes, pharmacology of drug acting on autonomic nervous system, cardiovascular system, central nervous system, blood and blood forming agents. Okay, so this is about pharmacology syllabus. Next ನೋಡೋದಾದ್ರೆ formulation of tablets, capsule, preparation of parenterals, ophthalmic formulation, aerosols, radiopharmaceutical, biopharmaceutics. Okay, so ಇದು ಕೂಡ pharmaceutics syllabus. Next, study of analytical technique with respect to UV, IR, HPLC. This is about pharmaceutical analysis. Pharmaceutical analysis syllabus. Okay, so next ನೋಡೋದಾದ್ರೆ ಸ್ಟಡಿ ಆಫ್ ಫಾರ್ಮಕಾಲಜಿ ಆಫ್ ಕೆಮೊಥೆರಪಿ ಹಾರ್ಮೋನ್ಸ್ ಬಯೋ ಆಂಟಾಗೋನಿಸ್ಟ್. ಓಕೆ, ಇದು ಫಾರ್ಮಕಾಲಜಿ ಸಿಲೆಬಸ್. ಬಯೋಸೆ ಇಮ್ಯುನೋಫಾರ್ಮಕಾಲಜಿ ಫಾರ್ಮಕಾಲಜಿ ಸಿಲೆಬಸ್. ನೆಕ್ಸ್ಟ್ ಸ್ಟಡಿ ಆಫ್ ಪ್ರಿಸರ್ವೇಟಿವ್, ಆಂಟಿ ಫಂಗಲ್ ಏಜೆಂಟ್ಸ್, ಆಂಟಿ ವೈರಲ್ ಏಜೆಂಟ್ಸ್, ಆಂಟಿ ನ್ಯೂಪ್ಲಾಸ್ಟಿಕ್ ಏಜೆಂಟ್ಸ್, ಆಂಟಿಬಯೋಟಿಕ್. ದಿಸ್ ಇಸ್ ಆಲ್ಸೋ ಫಾರ್ಮಕಾಲಜಿ ಸಿಲೆಬಸ್. ಬ್ರೀಫ್ ಸ್ಟಡಿ ಆನ್ ಕಂಟ್ರೋಲ್ ಡೆಲಿವರಿ ಸಿಸ್ಟಮ್ ಅಂಡ್ ನೋವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್. ದಿಸ್ ಇಸ್ ಅಬೌಟ್ ಫಾರ್ಮಾಸ್ಯೂಟಿಕ್ಸ್ ಸಿಲೆಬಸ್. ಸ್ಟಡಿ ಆಫ್ ವ್ಯಾಲಿಡೇಷನ್, ಇದು ಕೂಡ ನಿಮಗೆ ಜೂರಿಸ್ಪ್ರುಡೆನ್ಸ್ ನಲ್ಲಿ ಬರುತ್ತೆ ಅಂಡ್ ಇಂಡಸ್ಟ್ರಿಯಲ್ ಫಾರ್ಮಸಿ ನಲ್ಲಿ ಕೂಡ ಬರುತ್ತೆ. Okay, and brief study on good manufacturing practices, USFDA guidelines, TGA guidelines, ICH guidelines. Okay, so this is about the pharmacy syllabus for drug inspector examination. Yes, ಇದೇ syllabus next examination ನಿಮಗೆ carry on ಆಗುತ್ತೆ. Okay, and next GK paper ನೋಡೋದಾದ್ರೆ, GK paper ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ common paper for all notified posts covering general knowledge topics relating to current affairs. Okay, current affairs ಇರುತ್ತೆ, ಮೀನ್ಸ್ ಡೇ ಬೈ ಡೇ ಆಕ್ಟಿವಿಟೀಸ್ ಏನೆಲ್ಲ ಆಗ್ತಾ ಇರುತ್ತೆ ಇವೆಂಟ್ ಎಲ್ಲ, ಸೊ ಅದ್ರ ರಿಲೇಟೆಡ್. ಜನರಲ್ ಸೈನ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಸೋಷಿಯಲ್ ಸೈನ್ಸ್, ಜನರಲ್ ಮೆಂಟಲ್ ಅಬಿಲಿಟಿ, ಮ್ಯಾಟರ್ಸ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ ಅಂಡ್ ಪ್ರಾಕ್ಟಿಕಲ್ ನಾಲೆಜ್ ಆಸ್ ಮೇ ಎಕ್ಸ್ಪೆಕ್ಟೆಡ್ ಫಾರ್ ಎ ಪರ್ಸನ್ ಹೂ ಹ್ಯಾಸ್ ಪಾಸ್ಡ್ ದಿ ಪ್ರಿಸ್ಕ್ರೈಬ್ಡ್ ಕ್ವಾಲಿಫೈಡ್ ಎಕ್ಸಾಮಿನೇಷನ್. Okay, so this is about the entire syllabus for drug inspector examination, general knowledge and pharmacy syllabus. Okay, so pattern and syllabus ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಅಂಡ್ PDF ನ ಬೇಕಾದ್ರೆ ನಮ್ಮ KPC ಕ್ಲಾಸಸ್ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ನಮ್ಮ KPC ಕ್ಲಾಸಸ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದರಲ್ಲಿ ಜಾಯ್ನ್ ಆಗಿ ನಿಮಗೆ ನಮ್ಮ ಗ್ರೂಪ್ ಅಲ್ಲಿ ಪ್ರತಿಯೊಂದು ನೋಟಿಫಿಕೇಶನ್ ರಿಗಾರ್ಡಿಂಗ್ ಸಿಲೆಬಸ್ ಆಗಿರ್ಬೋದು ಪ್ರತಿಯೊಂದು PDF ನಿಮಗೆ ಅವೈಲೇಬಲ್ ಸಿಗುತ್ತೆ. ಓಕೆ, ಸೊ ಮತ್ತೆ ಏನಾದರೂ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.